श्रीगुरुभ्यो नमः। लक्ष्मीपदे पदाम्भोजयुगं नत्वा गुरोरपि प्रमाणचन्द्रिकां कुर्मो बालानां ಬೋಧಸಿದ್ಧಯೇ. ಹಿಂದೆ ನೋಡಿದಂತೆ ಗುಣಗುಣಿಗಳಲ್ಲಿ ಅಭೇದವೂ ಇದೆ, ಭೇದಾಭೇದವೂ ಇದೆ ಹಾಗೆ ಅಂತ ನೋಡಿದ್ದೀವಿ. ಅದೇ ತರ ಕ್ರಿಯಾವತೋಹೋ ಅಪಿ ಗುಣಗುಣಿವತ್ ಭೇದಾಭೇದವತ್ ಭೇದಾಭೇದಾವತಿ ಭೇದಾಭೇದಾವತ್ ಅತ್ಯಂತ ಇರಬೇಕು. ಅತ್ಯಂತ ಅಭೇದಶ್ಚ ಇತಿ ಜ್ಞಾತವ್ಯಂ. ಯಥಾ ತತ್ರ ಪಟಚಲನಯೋಃ ಭೇದಾಭೇದೌ ಸತ್ಯಪಿ ಪಟೆ ಚಲನಸ್ಯ ಅಭಾವಾತ್ ಭೇದಃ ಅಯಾವದ್ ದ್ರವ್ಯಭಾವಿತ್ವಾತ್ ಪಟಚಲನದಶಾಯಾಂ ಪಟಚಲನಸ್ಯ ಪಟೇನ ಸಹ ಭೇದಾದರ್ಶನಾತ್ ಅಭೇದಃ ಜ್ಞಾತವ್ಯಃ. ಚೇತನ ತತ್ಕ್ರಿಯೆಯೋಃ ಅತ್ಯಂತ ಅಭೇದಃ ಕ್ರಿಯಾಯಾಃ ಅಪಿ ನಿತ್ಯತ್ವಾತ್ ಚೇತನಕ್ರಿಯಾಯಾಃ ನಿತ್ಯತ್ವ ಉಪಪಾದನಂ ನ್ಯಾಯಸುಧಾಯಾಂ ಟೀಕಾಕಾರೈಃ ಕೃತಂ ಅನುಸಂಧೇಯಂ ಹಾಗೆ ಅಂತ ಇದೆ. ಕ್ರಿಯೆ ಮತ್ತು ಕ್ರಿಯೆ ಉಳ್ಳದ್ದು ಅಂದರೆ ಕ್ರಿಯೆ ಇರತಕ್ಕ ಒಂದು ಅಧಿಷ್ಠಾನ ಅಂತ ಕರಿತೀವಿ. ಅದು ಕೂಡ ಗುಣಗುಣಿಗಳಂತೆ ಭೇದಾಭೇದ ಮತ್ತು ಅತ್ಯಂತ ಅಭೇದ ಅಂತ ತಿಳಿಯತಕ್ಕದ್ದು. ಅದು ಹೇಗೆ ಹಾಗೆಂದ್ರೆ ಪಟ ಮತ್ತು ಅದರ ಚಲನೆ. ಒಂದು ಬಟ್ಟೆ ಇದೆ, ಬಟ್ಟೆ ಗಾಳಿಯಲ್ಲಿ ಹಾರಾಡ್ತಾ ಇದೆ, ಚಲಿಸ್ತಾ ಇದೆ. ಇದನ್ನ ಭೇದಾಭೇದ ಅಂತ ಕರಿತೀವಿ. ಆ ಕ್ರಿಯೆಯನ್ನ ಭೇದಾಭೇದ ಅಂತ ಕರಿತೀವಿ. ಯಾಕೆ? ಚಲನೆ ಇಲ್ಲದಿದ್ದಾಗಲೂ ಕೂಡ ಪಟ ಇರುವುದರಿಂದ ಭೇದ. ಚಲನೆ ಇದ್ದಾಗಲೇ ಪಟ ಇರುತ್ತಾ? ಚಲನೆ ಇಲ್ಲದೆ ಇರುವಾಗಲೂ ಕೂಡ ಪಟ ಇದ್ದೇ ಇರ್ತದೆ. ಅದರಿಂದ ಪಟ ಬೇರೆ ಕ್ರಿಯೆ ಬೇರೆ ಅಂತ ಸ್ಪಷ್ಟ ಆಯಿತು. ಅದರಿಂದ ಭೇದ ಇದೆ. ಮತ್ತು ಅಯಾವತ್ ದ್ರವ್ಯ ಭಾವಿ ಆದ್ದರಿಂದ ಅಂದ್ರೆ ಆ ಚಲನೆ ಎಷ್ಟು ತನಕ ಇರುತ್ತದೆ? ಅದು ಪಟ ಇರುವವರೆಗೂ ಇರ್ತದೆ. ಪಟಚಲನ ದಶೆಯಲ್ಲಿ ಪಟ ಮತ್ತು ಚಲನೆಗೆ ಅದರಿಂದ ಅಭೇದ ಇದೆ ಹಾಗೆ ಅಂತ. ಅದರಿಂದ ಪಟ ಚಲನೆ ಇಲ್ಲದೆ ಇದ್ರೂ ಪಟ ಇದೆ, ಅದರಿಂದ ಭೇದ ಇದೆ. ಪಟ ಇರುವ ತನಕ ಗಾಳಿ ಬೀಸಿದಾಗ ಚಲನೆ ಇದ್ದೇ ಇರ್ತದೆ, ಅದರಿಂದ ಅದು ಅಭೇದ. ಹಾಗಾದ್ರಿಂದ ಕ್ರಿಯಾ ಮತ್ತು ಕ್ರಿಯಾ ಅಧಿಕರಣಕ್ಕೆ ಅದರ ಬಟ್ಟೆ ಮತ್ತೆ ಚಲನೆ ಕ್ರಿಯೆ ಎರಡು ಭೇದ ಅಂತ ನಾವು ಹೇಳಬೇಕು. ಅಂತ ಕ್ರಿಯೆ ಅದು ಅಯಾವತ್ ದ್ರವ್ಯ ಭಾವಿತ್ವ ಅಂತ ಅದನ್ನು ಸೇರಿ ಇಟ್ಕೋಬೇಕು. ಇನ್ನು ಪಟ ಅಭೇದ ಯಾವಾಗ ಹಾಗೆಂದ್ರೆ ಪಟ ಚಲನ ದೆಸೆಯಲ್ಲಿ ಪಟ ಮತ್ತು ಚಲನೆಗೆ ಅಭೇದ. ಅಂದ್ರೆ ಪಟ ಮತ್ತು ಚಲನದ ದೆಸೆಯಲ್ಲಿ ಈಗ ಚಲನೆ ಎಲ್ಲಿದೆ? ಪಟದಲ್ಲೇ ಇದೆ. ಪಟವನ್ನು ಬಿಟ್ಟು ನಾವು ಕ್ರಿಯೆಯನ್ನ ಅಂದ್ರೆ ಹಾರಾಡೋದನ್ನ ಬೇರೆ ಕಡೆ ಮಾಡ್ಲಿಕ್ಕೆ ಆಗ್ತದಾ? ಇಲ್ಲ. ಅದರಿಂದ ಅದು ಅಭೇದ ಅಂತಾನೆ ಹೇಳಬೇಕು. ಯಾಕೆ? ಪಟ ಇದ್ದಾಗಲೇ ಚಲನೆ ಇರ್ತದೆ. ಪಟವನ್ನು ಬಿಟ್ಟು ಬೇರೆ ಕಡೆ ನಾವು ಚಲನೆ ಅಂತ ಆ ಪಟದ ಚಲನೆಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಒಟ್ಟಿಗೆ ಇರೋದು, ಅದರಿಂದ ಅಭೇದ ಅಂತ ಅರ್ಥ. ಚೇತನ ಮತ್ತು ಅದರ ಕ್ರಿಯೆಗಳಿಗೆ ಅಲ್ಲೂ ಕೂಡ ಅತ್ಯಂತ ಅಭೇದ ಅಂತ. ಕ್ರಿಯೆಯು ಕೂಡ ನಿತ್ಯವಾದ್ದರಿಂದ ಮೋಕ್ಷದಲ್ಲೂ ಕೂಡ ಜೀವನಿಗೆ ಕ್ರಿಯೆ ಇದ್ದೇ ಇರುತ್ತದೆ. ಅದರಿಂದ ಜೀವನ ಕ್ರಿಯೆ ಮತ್ತು ಅದರ ಜೀವ ಮತ್ತು ಜೀವನ ಕ್ರಿಯೆ ಎರಡೂ ಕೂಡ ಅದು ಅತ್ಯಂತ ಅಭೇದ ಹಾಗೆ ಅಂತ, ನಿತ್ಯವಾದ್ದರಿಂದ ಹಾಗೆ ಅಂತ. ಚೇತನ ಮತ್ತು ಕ್ರಿಯೆಯ ನಿತ್ಯತ್ವವು
ಅದು ಹೇಗೆ ಎಂಬ ಹೆಚ್ಚಿನ ವಿವರವನ್ನ ಟೀಕಾಚಾರ್ಯರು ನ್ಯಾಯಸುಧಾದಲ್ಲಿ ಹೇಳಿದ್ದಾರೆ. ಅಲ್ಲಿ ಓದಿ ತಿಳ್ಕೋಬೇಕು ಹಾಗೆಂತ ಹೇಳ್ತಾರೆ. ಸ್ಪಷ್ಟ ಆಗಿದೆಯಾ? ಆಗಿದೆ ಗುರುಗಳೇ. ಇಲ್ಲಿ ಜಸ್ಟ್ ಒಂದು ಪ್ರಶ್ನೆ, ಇದಕ್ಕೆ ಸಂಬಂಧ ಇಲ್ಲ. ಚೇತನ ಮತ್ತು ಕ್ರಿಯೆ ಅದು ಪ್ರಾಗಭಾವ ಆಗುತ್ತೆ ಅಲ್ಲ? ಯಾಕಂದ್ರೆ ಹುಟ್ಟಲಿ ಸೃಷ್ಟಿಗೆ ಬರಕ್ ಮುಂಚೆ ಯಾವ ಕ್ರಿಯೆಯೂ ಇಲ್ಲ ಅಲ್ವಾ? ಅಲ್ಲ, ಹೌದು. ಸೃಷ್ಟಿ ಬರ್ಲಿಕ್ಕೆ ಮುಂಚೆವೂ ಕೂಡ ಮಾನಸಿಕ ಕ್ರಿಯೆ ಇದ್ದೇ ಇರುತ್ತದೆ. ಮನಸ್ಸಿನಲ್ಲಿ ಕ್ರಿಯೆಯನ್ನು ಆಲೋಚನೆ ಮಾಡೋದು ಮತ್ತು ಸತ್ತ ಅವನು ಇರ್ಬೇಕಲ್ಲ, ಇರೋದು ಒಂದು ಕ್ರಿಯೆನೆ. ಎಲ್ಲಾದ್ರೂ ದೇವರ ಉದರದಲ್ಲಾದ್ರೂ ಇರ್ಬೇಕಲ್ವ ಅವನು. ಜೀವಿಗಳು ಇರ್ತಾರೆ, ಬಟ್ ಕ್ರಿಯೆ ಇದೆಯಾ? ಅದೇ ಕ್ರಿಯೆ ಅಂದ್ರೆ ನಾವು ಬರೀ ಕೈಕಾಲು ಮಾತ್ರ ಸುಷುಪ್ತಿ ತರ ಇರುತ್ತಲ್ವಾ? ಇಲ್ಲ ಇಂದ್ರಿಯಗಳು ಯಾವ್ದ್ರಲ್ಲಿ ಅದಕ್ಕೂ ಕೆಲಸ ಇರೋಲ್ಲ. ಅಲ್ಲ, ಅದೇ ಎಲ್ಲ ಮಾನಸಿಕ ಕ್ರಿಯೆ ಇದ್ದೇ ಇರುತ್ತದೆ. ಬಾಹ್ಯ ಶರೀರ ಇಲ್ಲ, ಅದರಿಂದ ಕೈಕಾಲು ಅಲಗಾಡಿಸೋದು ಇತ್ಯಾದಿಗಳು ಇಲ್ಲದೆ ಇರ್ಬೋದು. ಮನಸ್ಸಂತೂ ಇರತ್ತಲ್ಲ. ಮನಸ್ಸಿನಿಂದ ಆಲೋಚನೆ ಮಾಡೋದು, ಸ್ತೋತ್ರ ಮಾಡೋದು, ತಪಸ್ಸು ಮಾಡೋದು ಇತ್ಯಾದಿ ಕ್ರಿಯೆಗಳನ್ನ ಸೃಷ್ಟಿಗೆ ಮೊದಲು ಮಾಡ್ತೀವಿ ನಾವು. ಜ್ಞಾನವೂ ಇರೋದಿಲ್ಲ ಅಲ್ಲ ಗುರುಗಳೇ ಇವಾಗ? ಅವಾಗ ಹೇಗೆ ಈ ಕ್ರಿಯೆಗಳು ಸಾಧ್ಯ? ಹೆಚ್ಚಂದ್ರೆ ನನ್ನ ಗೊತ್ತಿರುವ ಮಿನಿಮಮ್ ಜ್ಞಾನ ಪ್ರಕಾರ ಉಸಿರಾಟ ಹೊಂದಿರ್ಬೋದು, ಅದು ಬಾಯಿಯವ್ರು ಮಾಡಿಸ್ತಾ ಇರ್ತಾರೆ. ಅದು ಬಿಟ್ಟು ಬೇರೆ ಯಾವ ಕ್ರಿಯೆ ಇಲ್ಲ ಅಂತ ನನ್ನ ತಲೆಗೆ ಬಂತು. ಅದಕ್ಕೋಸ್ಕರ ಉಸಿರಾಟ ಅದು ಬಾಹ್ಯ ಶರೀರದಲ್ಲಿ ಆಗೋದು, ಸ್ಥೂಲ ಶರೀರದಲ್ಲಿ ಆಗೋದು. ಸೃಷ್ಟಿಯ ಮೊದಲು ಹಾಗೆಂದ್ರೆ ಶರೀರ ಇಲ್ಲ, ಬಾಹ್ಯ ಶರೀರ, ಸ್ಥೂಲ ಶರೀರ ಇಲ್ಲ. ಅಲ್ಲಿ ಏನು ಮಾನಸಿಕ ಕ್ರಿಯೆ, ಮನಸ್ಸಿನಿಂದ ಆಲೋಚನೆ ಮಾಡೋದು, ಅದನ್ನೇ ಹೇಳಿದ್ದು. ಮಾನಸಿಕ ಕ್ರಿಯೆಗಳು ಇರುತ್ತದೆ ಹಾಗೆ ಅಂತ. ಸರಿ. ಇನ್ನು ಜಾತಿ ಮತ್ತು ವ್ಯಕ್ತಿ ವಿಚಾರವನ್ನು ಹೇಳ್ತಾರೆ. ತಥಾ ಜಾತಿ ವ್ಯಕ್ತಿಯೋರ್ ಭೇದಾಭೇದವತ್ ಅತ್ಯಂತ ಭೇದಶ್ಚ ಇತಿ ಜ್ಞಾತವ್ಯಂ. ಯಥಾ ತತ್ರ ಬ್ರಾಹ್ಮಣತ್ವ ಬ್ರಾಹ್ಮಣಯೋಃ ಭೇದಾಭೇದೌ ಸತ್ಯಾಮಪಿ ಬ್ರಾಹ್ಮಣ ವ್ಯಕ್ತೌ ಮಹಾಪಾತಕೇನ ಬ್ರಾಹ್ಮಣತ್ವ ಜಾತೇಃ ಅಪಾಯಾದ್ ಭೇದಃ ಅಯಾವದ್ ದ್ರವ್ಯ ಭಾವಿತ್ವಾತ್ ಮಾಸೇನ ಶೂದ್ರೋ ಭವತಿ ಬ್ರಾಹ್ಮಣೋ ರಸವಿಕ್ರಯಾತ್ ಇತಿ ರಸವಿಕ್ರಯ ಪಾತಕೇನ ಬ್ರಾಹ್ಮಣತ್ವ ಜಾತೇಃ ಅಪಾಯ ಶ್ರವಣಾತ್. ಇನ್ನು ಜಾತಿ ಮತ್ತು ವ್ಯಕ್ತಿ, ಒಂದು ವ್ಯಕ್ತಿಲಿ ಇರತಕ್ಕ ಒಂದು ಜಾತಿ, ಅದು ಭೇದ ಮತ್ತು ಅತ್ಯಂತ ಭೇದ ಅಂತ ಎರಡನ್ನು ತಿಳಿಯಬೇಕು ಅಂತ. ಇದು ಹೇಗೆ ಹಾಗೆಂದ್ರೆ, ಬ್ರಾಹ್ಮಣತ್ವ ಮತ್ತು ಬ್ರಾಹ್ಮಣನಲ್ಲಿ ಇದೆ, ಹಿಂದೆ ಇದ್ದಂಗೆ ಬ್ರಾಹ್ಮಣತ್ವ ಎಲ್ಲಿದೆ? ಬ್ರಾಹ್ಮಣನಲ್ಲಿ ಇದೆ. ಬ್ರಾಹ್ಮಣ ಅಧಿಕರಣ, ಅವನಲ್ಲಿ ಬ್ರಾಹ್ಮಣತ್ವ ಇದೆ. ಇದು ಭೇದ ಅಂತ. ಯಾಕೆ? ಒಬ್ಬ ಬ್ರಾಹ್ಮಣ ವ್ಯಕ್ತಿಯು ಮಹಾಪಾತಕವನ್ನು ಮಾಡಿದರೆ ಅವನಲ್ಲಿರುವ ಬ್ರಾಹ್ಮಣತ್ವ ಹೋಗುತ್ತದೆ. ಅವನು ಬ್ರಾಹ್ಮಣತ್ವ ಹೋದ್ರೂ ಕೂಡ ಅವನು ಬ್ರಾಹ್ಮಣನಾಗಿಯೇ ಇರ್ತಾನೆ. ಅವನು ಬ್ರಾಹ್ಮಣ ಶರೀರ ಇದ್ದೇ ಇರ್ತದೆ. ಅಲ್ಲಿ ಭೇದ ಬಂತು ಮಹಾಪಾತಕ ಮಾಡಿದ್ರೆ. ಮಹಾಪಾತಕ ಮಾಡಿದ್ರೆ ಅದರಿಂದ ಏನಾಯ್ತು? ಭೇದ ಸಿದ್ಧವಾಯಿತು. ಇನ್ನು ಗುಣಗುಣಿಗಳಲ್ಲಿ ಭೇದ ಇದೆ ಅಂತ ಹಿಂದೆನೆ ನಾವು ನೋಡಿದ್ದೀವಿ. ಅದರಂತೆ ಬ್ರಾಹ್ಮಣ ಮತ್ತು, ಯಾಕಂದ್ರೆ ಬೇರ್ಪಡಿಸಕ್ ಬರೋದಿಲ್ಲ. ಬ್ರಾಹ್ಮಣ ಬೇರೆ, ಬ್ರಾಹ್ಮಣತ್ವ ಬೇರೆ ಅಂತ ಬೇರೆ ಹೇಳಿಕ್ ಬರ್ತದಾ? ಹೇಳಿಕ್ ಬರೋದಿಲ್ಲ. ಅದರಿಂದ ಅಭೇದವನ್ನು ಹೇಳಬೇಕು. ಒಟ್ಟು ಭೇದ ಹಾಗೆ ಅಂತ. ಅದು ಅಯಾವದ್ ದ್ರವ್ಯ ಭಾವಿಯಾದ್ದರಿಂದ. 1 ತಿಂಗಳು ಬ್ರಾಹ್ಮಣನು ಹಾಲು, ಮೊಸರು, ತುಪ್ಪ, ಎಣ್ಣೆ ಇತ್ಯಾದಿ ರಸ ಪದಾರ್ಥಗಳನ್ನ ಮಾರಾಟ ಮಾಡಿದರೆ ಅವನು ಶೂದ್ರನಾಗುತ್ತಾನೆ ಅಂತ ಹೇಳಿದ್ದಾರೆ. ರಸವಿಕ್ರಯ ಪಾತಕೇನ ಅಂತ ಹೇಳಿದ್ದಾರೆ. ಅದರಿಂದ ಮಹಾಪಾತಕ ಅದು ಒಂದು ಕಾರಣ. ಇನ್ನು ಈ ರೀತಿಯಾದ ಒಂದು ವ್ಯಾಪಾರ, ಧರ್ಮ ಭ್ರಷ್ಟತ್ವ, ಆ ಥರ ಎಲ್ಲ ಮಾಡಿದರೆ ಅವನು ಈ ತರ ವ್ಯತ್ಯಾಸ ಆಗ್ತದೆ ಹಾಗೆ ಅಂತ. ಈ ರೀತಿಯಾಗಿ ಜಾತಿ ಮತ್ತು ವ್ಯಕ್ತಿಯಲ್ಲೂ ಕೂಡ ನಾವು ಭೇದ ಮತ್ತು ಅತ್ಯಂತ ಭೇದವನ್ನು ನಾವು ಹೇಳ್ತೀವಿ ಅಂತ ತಿಳ್ಕೋಬೇಕು ಹಾಗೆ ಅಂತ. ಇನ್ನು ಕೆಲವು ವಿಚಾರ ಇದೆ, ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.